ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಹೊಸ ಧಾರಾವಾಹಿ ಆಸೆ. ಈ ಧಾರಾವಾಹಿಯಲ್ಲಿ ರೋಹಿಣಿಯಾಗಿ ನಟಿಸುವ ಮೂಲಕ ಮತ್ತೆ ಕಿರುತೆರೆಯಲ್ಲಿ ನಟಿ ನಯನಾ ವೆಂಕಟೇಶ್ ಕಾಣಿಸಿಕೊಂಡಿದ್ದಾರೆ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ನಾಯಕ ಆರ್ಯವರ್ಧನ್ ಅತ್ತಿಗೆ ಮಾನ್ಸಿಯಾಗಿ ನಯನಾ ಅಭಿನಯಿಸಿದ್ದರು. ಜೊತೆ ಜೊತೆಯಲ್ಲಿ ಧಾರಾವಾಹಿಯ ನಂತರ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿರದ ನಯನಾ ಇದೀಗ ರೋಹಿಣಿಯಾಗಿ ಕಿರುತೆರೆ ವೀಕ್ಷಕರನ್ನ ರಂಜಿಸುತ್ತಿದ್ದಾರೆ. ನಟನೆಯ ಜೊತೆಗೆ ಉದ್ಯಮಿಯಾಗಿಯೂ ನಟಿ ನಯನಾ ಗುರುತಿಸಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಬಿಸಿನೆಸ್ ಲೋಕಕ್ಕೆ ಪಾದಾರ್ಪಣೆ ಮಾಡಿರುವ ನಯನಾ ತಮ್ಮದೇ ಆದ ವಸ್ತ್ರದ ಮಳಿಗೆಯನ್ನ ತೆರೆದಿದ್ದಾರೆ. ಧವಳಂ ಸ್ಟುಡಿಯೋ ಹೆಸರಿನ ಈ ಅಂಗಡಿಯಲ್ಲಿ ನಾನಾ ನಮೂನೆಯ ಸ್ಯಾರಿಗಳು ಸಿಗುತ್ತವೆ. ಬಿಸಿನೆಸ್ ನಡುವೆ ನಟನೆಯತ್ತ ಮರಳಿದ್ದು ನಯನಾ ವೆಂಕಟೇಶ್ ಎರಡನ್ನ ಸರಿದೂಗಿಸಿಕೊಂಡು ಸಾಗುತ್ತಿದ್ದಾರೆ. ಅಂದಹಾಗೆ ನಯನಾ ಅವರು ಯಾವತ್ತಿಗೂ ನಟಿಯಾಗಬೇಕು, ಬಣ್ಣದ ಲೋಕದಲ್ಲಿ ಗುರುತಿಸಿಕೊಳ್ಳಬೇಕು ಎಂಬ ಕನಸು ಕಂಡವರಲ್ಲ. ಬದಲಿಗೆ ಸ್ನಾತಕೋತ್ತರ ಪದವಿಯನ್ನ ಪಡೆದಿರುವ ನಯನಾ ಮುಂದೆ 2 ವರ್ಷಗಳ ಕಾಲ ಅಧ್ಯಾಪಕಿಯಾಗಿ ಕೆಲಸ ನಿರ್ವಹಿಸಿದ್ದರು. ಚಿಕ್ಕಮ್ಮ ಧಾರಾವಾಹಿಯ ಮೂಲಕ ಆಕಸ್ಮಿಕವಾಗಿ ನಟನೆಗೆ ಪಾದಾರ್ಪಣೆ ಮಾಡಿದ ಈಕೆ ಮುಂದೆ ಗಾಳಿಪಟ, ಪುಟ್ಟಗೌರಿ ಮದುವೆ, ವಸುದೈವ ಕುಟುಂಬ, ಕನಕ, ಕರ್ಪೂರದ ಗೊಂಬೆ ಧಾರಾವಾಹಿಗಳಲ್ಲಿ ಅಭಿನಯಿಸಿದರು. ಮುಂದೆ ವಾರಸ್ದಾರ ಧಾರಾವಾಹಿಯಲ್ಲಿ ಮೊದಲ ಬಾರಿಗೆ ಖಳನಾಯಕಿಯಾಗಿ ಕಾಣಿಸಿಕೊಂಡ ನಯನಾ ಮತ್ತೆ ಮನೆದೇವ್ರು, ಸತ್ಯಂ ಶಿವಂ ಸುಂದರಂ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದರು. ಮುಂದೆ ಮದುವೆ, ಮಗನ ಲಾಲನೆ ಪಾಲನೆ ಸಲುವಾಗಿ ನಟನೆಯಿಂದ ಕೊಂಚ ಬ್ರೇಕ್ ತೆಗೆದುಕೊಂಡ ನಯನಾ ನಂತರ ಇಂತಿ ನಿಮ್ಮ ಆಶಾ ಧಾರಾವಾಹಿಯ ದಿಶಾಳಾಗಿ ಕಿರುತೆರೆಗೆ ಮರಳಿದರು. ಬರೋಬ್ಬರಿ 2 ವರ್ಷಗಳ ಕಾಲ ನಟನೆಯಿಂದ ದೂರವಿದ್ದ ಆಕೆ ನಂತರ ಇಂತಿ ನಿಮ್ಮ ಆಶಾ ಆಗಿ ಕಿರುತೆರೆಗೆ ಮರಳಿದರು. ಮತ್ತೆ ವೀಕ್ಷಕರ ಮನ ಸೆಳೆಯುವಲ್ಲಿ ಯಶಸ್ವಿಯಾದರು. ಜೀ ಕನ್ನಡ ವಾಹಿನಿಯ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿಯೂ ಮಾನ್ಸಿಯಾಗಿ ನಟಿಸಿದ ಈಕೆ ಇದೀಗ ರೋಹಿಣಿಯಾಗಿ ಕಿರುತೆರೆ ವೀಕ್ಷಕರನ್ನ ರಂಜಿಸುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.